ವಿದ್ಯಾರ್ಥಿಗಳು ಗುರಿ ಸಾಧಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕೆಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಂದ್ರಕಾಂತ ಶಾಬಾದಕರ್ ತಿಳಿಸಿದ್ದಾರೆ. ಇನ್ನು ಚಿಟಗುಪ್ಪ ತಾಲೂಕಿನ ತಾಳಮಡಗಿ ಗ್ರಾಮದ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಂತಹ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಿಮ್ಮಷ್ಟು ಚಾಣಕ್ಯರು ಯಾರೂ ಇಲ್ಲ. ನೀವು ಮನಸ್ಸು ಮಾಡಿದ್ದೆ ಆದರೆ ನೀವು ಮನಸ್ಸು ಮಾಡಬೇಕಾಗುತ್ತೆ, ನೀವು ಪ್ರಯತ್ನ ಪಡಬೇಕಾಗ್ತದೆ. ಇರ್ತಕ್ಕಂಥ ಉಪನ್ಯಾಸಕರು ಇರ್ಬೋದು, ಪ್ರಾಂಶುಪಾಲರು ಇರ್ಬೋದು, ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಯಾವ ರೀತಿ ಅಭ್ಯಾಸ ಮಾಡಬೇಕು, ಅಂಕಗಳನ್ನು ಯಾವ ರೀತಿ ಹೆಚ್ಚು ಗಳಿಸ್ಕೊಳ್ಬೇಕು, ಮುಂದೆ ಯಾವ ರೀತಿ ಜೀವನದಲ್ಲಿ ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ಕೋಬೇಕು ಅಂತಕ್ಕಂಥದಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದಕ್ಕೆ ನಿಮ್ಮ ಸಪೋರ್ಟು ಕೂಡ ಬೇಕಾಗ್ತದೆ. ನಾವು ಚಪ್ಪಾಳೆ ತಟ್ತೀವಲ್ಲ, ಚಪ್ಪಾಳೆ ತಟ್ಟಬೇಕಾದ್ರೆ ಎರಡು ಕೈಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ಅಂದರೆ ಅವರು ಬೋಧನೆ ಮಾಡೋದಕ್ಕೂ ನಿಮ್ಮ ಕೂಡ ರೆಸ್ಪಾನ್ಸ್ ಇದ್ದರೆ ಖಂಡಿತವಾಗಲೂ ಕೂಡ ನಿಮ್ಮ ಭವಿಷ್ಯ ಉಜ್ವಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು. ಎಂಥ ಕನಸು ಕಾಣಬೇಕು ಅಂದರೆ ನಾನು IAS ಅಧಿಕಾರಿ ಆಗ್ತೀನಿ, IPS ಅಧಿಕಾರಿ ಆಗ್ತೀನಿ, KS ಅಧಿಕಾರಿ ಆಗ್ತೀನಿ, ತಹಸೀಲ್ದಾರ್ ಆಗ್ತೀನಿ, ಅಸಿಸ್ಟೆಂಟ್ ಕಮಿಷನರ್ ಆಗ್ತೀನಿ. ಇಂಥ ಕನಸುಗಳನ್ನು ಕಟ್ಟಿಕೊಂಡು ಕನಸಿನ ಜೊತೆಗೆ ಆ ಕನಸನ್ನು ಸಾಕಾರ ಮಾಡಬೇಕಾದ್ರೆ ನೀವು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಬರೀ ಕನಸು ಕಾಣೋದು ಇಂಪಾರ್ಟೆಂಟ್ ಅಲ್ಲ, ಕನಸಿನ ಜೊತೆಗೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಕಡೆ ಸಿದ್ದರಾಮೇಶ್ವರ ಶರಣರು ಹೇಳ್ತಾರೆ, ನಮ್ಮ ಭವಿಷ್ಯವನ್ನು ಉಜ್ವಲ ಮಾಡ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಸಿದ್ಧನಾಗು, ಬದ್ಧನಾಗು, ನಿನ್ನ ಕಾಯಕದಲ್ಲಿ ನೀನು ಮಗ್ನನಾಗು, ಅಂದಾಗ ನಿನ್ನ ಭವಿಷ್ಯ ಉಜ್ವಲ ಆಗ್ತದೆ ಅಂತಕ್ಕಂಥ ಮಾತು. ಅಂದರೆ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಪ್ರಾಮಾಣಿಕವಾಗಿ ತಯಾರಾಗಬೇಕಾಗ್ತದೆ. ಸಿದ್ಧನಾಗಂದರೆ ನಾನು ತಯಾರಾಗಬೇಕಾಗ್ತದೆ. ನಾನು IAS ಅಧಿಕಾರಿ ಆಗ್ತೀನಿ, IPS ಅಧಿಕಾರಿ ಆಗ್ತೀನಿ, ಒಳ್ಳೆ ಪ್ರೊಫೆಸರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾವು ಮೊದಲು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆ ಸಿದ್ಧತೆಯ ಜೊತೆಯಲ್ಲಿ ನಮಗೆ ಆ ಸಿದ್ಧತೆಗೆ ತಕ್ಕಂತೆ ಬದ್ಧತೆ ಕೂಡ ಇರಬೇಕಾಗತ್ತೆ. ಅಂದರೆ ನಾನು ಯಾವ ಸಮಯಕ್ಕೆ ಏನು ಮಾಡಬೇಕಾಗಿದೆ, ನಾನು ಕಾಲೇಜಿಗೆ ಬರಬೇಕಾದ್ರೆ ಎಷ್ಟು ಟೈಮಿಗೆ ಬರಬೇಕಾಗುತ್ತಾ, ಉಪನ್ಯಾಸಗಳು ಪಾಠ ಮಾಡಿ ಪ್ರವಚನ ಮಾಡುವಾಗ ನಾನು ಅದನ್ನು ತದೇ ಪ್ರೆಸೆಂಟ್ ಇರೋದು ಇಂಪಾರ್ಟೆಂಟ್ ಅಲ್ಲ. ನೀವು ಹೆಂಗೆ ಪ್ರೆಸೆಂಟ್ ಇರಬೇಕಂದ್ರೆ ಫಿಸಿಕಲಿ ಆ್ಯಸ್ ವೆಲ್ ಆಸ್ ಮೆಂಟಲಿ ಪ್ರೆಸೆಂಟ್ ಇರಬೇಕಾಗುತ್ತಾ. ಅಂದಾಗ ಮಾತ್ರ ಅವ್ರೇನು ಬೋಧನೆ ಮಾಡ್ತಾರೆ, ಯಾವ ವಿಷಯ ನಿಮಗೆ ಪಾಠ ಮಾಡ್ತಾ ಇರ್ತಾರೆ, ಆ ಎಲ್ಲ ಪಾಠ ಪ್ರವಚನ ನಿಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಆ ಬದ್ಧತೆಯಿಂದ ಕಾರ್ಯವನ್ನು ನಿರ್ಮಿಸ್ಕೊಂಡಿದ್ರೆ ಅದ್ರ ಜೊತೆಯಲ್ಲಿ ನಾವು ತಲ್ಲೀನರಾಗಬೇಕಾಗ್ತದೆ, ಮಗ್ನರಾಗಬೇಕಾಗ್ತದೆ. ಅದರಲ್ಲೇ ನಾವು ಮಗ್ನರಾಗಿದ್ದೀವಿ ಅಂದರೆ ಖಂಡಿತವಾಗ್ಲೂ ಕೂಡ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ನಾವು ಕನಸು ಕಾಣ್ಕೊಂಡು ಆರಾಮಾಗಿ ಊಟ ಮಾಡಿ ನಿದ್ದೆ ಮಾಡಿದ್ವಿ ಅಂದರೆ ದೇರ್ ಇಸ್ ನೋ ಯೂಸ್ ಎಟ್ ಆಲ್, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ಮಾತ್ರ ಎಲ್ಲವೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾರೂ ದೊಡ್ಡರಲ್ಲಿ ನೆನಪಿಟ್ಕೊಳ್ರಿ, ನೀವು ಯಾರೂ ದೊಡ್ಡರಲ್ಲಿ ನಿಮ್ಮಷ್ಟು ಚಾಣಕ್ಯರು ಯಾರೂ ಇಲ್ಲ. ನಾನೂ ಕೂಡ ಇಲ್ಲ ಅಂತ ಅನಿಸ್ತದೆ. ಅದು ಯಾವಾಗ ಅಂದರೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ, ನೀವು ಮನಸ್ಸು ಮಾಡಿದ್ರೆ ಏನೆಲ್ಲವೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕೆ ನೀವು ತಯಾರಾಗಬೇಕಾಗ್ತದೆ, ನೀವು ಪಣ ತೊಡಬೇಕಾಗ್ತದೆ, ನೀವು ಮನಸ್ಸು ಮಾಡಬೇಕಾಗ್ತದೆ, ನೀವು ಆಲೋಚನೆ ಮಾಡಬೇಕಾಗ್ತದೆ, ನೀವು ಚಿಂತನೆ ಮಾಡಬೇಕಾಗ್ತದೆ, ನೀವು ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡಬೇಕಾಗ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಿನ್ಸಿಪಾಲ್ ಹನುಮಂತ ಗೌಡಗಾಂವ್ಕರ್ ಮಾತನಾಡಿದ್ದು ಹೀಗೆ, ನಾವು ನಿಮ್ಮನ್ನ ಇವತ್ತ ಮುಂದಿನ ವಿದ್ಯಾಭ್ಯಾಸಕ್ಕೆ ಹಣಿ ಮಾಡಬೇಕಾಗಿದೆ. ಅಂದ್ರೆ ಯಾವಾಗಲೂ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಬೇಕು, ಗುರಿಯಿಂದ ಗುರು ಇರಬೇಕು. ಇವತ್ತು ನೋಡಿ, ಯಾವಾಗಲೂ ಶಿಕ್ಷಣ ಅಂತಕ್ಕಂಥದನ್ನ ಯಾವ ರೀತಿ ಇದೆ ಅಂತಂದ್ರೆ, ಶಿಕ್ಷಣ ಹುಲಿಯ ಹಾಲಿತ್ತು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾ ಇರ್ತಾರೆ. ಅದನ್ನ ಯಾರು ಕುಡಿತಾರ ಅವ್ರು ಗರ್ಜಿಸ್ತಾ ಇರ್ತಾರೆ ಅಂತ. ಅಂದ್ರೆ ವಿಶ್ವದಲ್ಲಿ ಸರ್ವ ರೋಗಗಳಿಗೆ ರುಜುಪಾಹಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಫೀಲ್ಡ್ ಇದೆ ಅಂದ್ರೆ ಅದು ಶಿಕ್ಷಣ ಅಂತ ಹೇಳ್ತಾರೆ. ಇವತ್ತು ನೋಡಿ, ಶಿಕ್ಷಣದಲ್ಲಿ ಎಂತ ಅದ್ಭುತವಾದ ಶಕ್ತಿ ಇದೆ. ಇವತ್ತ ಯಾವ ವ್ಯಕ್ತಿ ನೀರಿನಿಂದ ಸ್ನಾನ ಮಾಡ್ತಾ ಇರ್ತಾನೋ ಆ ವ್ಯಕ್ತಿ ಬಟ್ಟೆಯನ್ನು ಮಾತ್ರ ಬದಲಾಯಿಸ್ತಾ ಇರ್ತಾನೆ. ಯಾವ ವ್ಯಕ್ತಿ ಬೆವರಿನಿಂದ ಸ್ನಾನ ಮಾಡ್ತಾ ಇರ್ತಾನೋ ಹಗಲು ರಾತ್ರಿ ಕಷ್ಟಪಟ್ಟು 24 ಗಂಟೆಯಲ್ಲಿ 14 ತಾಸುಗಳನ್ನ ಆತ ಅಧ್ಯಯನ ಮಾಡಿ ಇಡೀ ಇತಿಹಾಸ ಪುಟದಲ್ಲಿ ತನ್ನ ಹೆಸರನ್ನ ದಾಖಲೆ ಮಾಡಿಕೊಳ್ತಕ್ಕಂಥ ಅನೇಕ ಮಹಾತ್ಮರ ಜೀವನ ಚರಿತ್ರೆಯನ್ನ ಜಯಂತಿಗಳಲ್ಲಿ ಎಲ್ಲ ಮಾಡಿದ್ರು ವಿದ್ಯಾರ್ಥಿಗಳೇ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳ ಮಂಡಲದಲ್ಲಿ ಸುಮಾರು 2 ವರ್ಷ ನಮ್ಮ ಅಧೀನದ ಮಕ್ಕಳು ಓದ್ರು. ಆದರೆ ವಿನಯತೆಯಿಂದ ನಮ್ರತೆಯಿಂದ ಅವರೆಲ್ಲ ಪಾಠ ಪ್ರವಚನಗಳನ್ನ ಸರಿಯಾಗಿ ಕೇಳಿದ್ರು. ಆದರೆ ಉದ್ದೇಶಿಷ್ಟೇ ನೀವು ನಮ್ಮ ಕಾಲೇಜಿಗೆ ಒಳ್ಳೆ ಫಲಿತಾಂಶ ಅಂತಕ್ಕಂಥದ್ದನ್ನ ನೀಡಬೇಕಂತೇಳಿ ನಮ್ಮ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ CM ಶಾಬಾದ್ಕರ್ ಸಾಹೇಬರು ಜೂನ್ ತಿಂಗಳಲ್ಲಿ ಅಣ್ಣಾಜಿಯವರೇ ನಮ್ಮ ಕಾಲೇಜಿಗೆ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಅರ್ಥಶಾಸ್ತ್ರ, ಇತಿಹಾಸ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಮಕ್ಕಳಿಗೆ ತೊಂದರೆ ಆಗಬಾರ್ದು, ನೀವು ಇಮಿಡಿಯೇಟ್ ನಮಗೆ ಡೆಪ್ಯುಟೇಷನ್ ಕೊಡಿ ಅಂದಾಗ ಜೂನ್ ತಿಂಗಳಲ್ಲಿ ನಮಗೆ
2 ಹ್ಯಾಂಡ್ಸ್ಗಳನ್ನ ಡೆಪ್ಯುಟೇಷನ್ ಕೊಟ್ಟು ನಮ್ಮ ಮಕ್ಕಳ ಶೈಕ್ಷಣಿಕ ಕೊರತೆಯ ದಾಹವನ್ನ ಅವರು ನೀಗಿಸಿದ್ರು. ಮುಂದೆ ಇಂಗ್ಲಿಷ್ ಮೇಡಮ್ ಅವರು, ಪೂಜ್ಯನ ಇಂಗ್ಲಿಷ್ ಮೇಡಮ್ ಅವರು, ಅಂಬಿಕಾ ಮೇಡಮ್ ಜಿಯವರು ಕಾಲೇಜು ಕಮಿಟಿಯ ಉಪಾಧ್ಯಕ್ಷ ಈಶ್ವರ ನೇಳಗಿ ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಮಹಾತ್ಮ ಗಾಂಧೀಜಿಯವರ ಹಾಗೆ ಜೀವನ ನಾವು ನಡೆಸು, ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸಿಕೊಂಡು ಸ್ವಾಮಿ ವಿವೇಕಾನಂದರ ಹಾಗೆ ಜೀವನವನ್ನ ಸಾಗಿಸಬೇಕು. ಅಷ್ಟೇ ಅಲ್ಲ, ಸಮಾಜ ಸೇವೆ ಮೌಲ್ಯಗಳನ್ನು ಬೆಳೆಸ್ಕೊಂಡು ಸಮಾನತೆ ತತ್ವ ಬೆಳೆಸ್ಕೊಂಡು ಜಗಜ್ಯೋತಿ ಮಹಾತ್ಮ ಬಸವಣ್ಣನ ಹಾಗೆ ಜೀವನದ ಕಡೆ ನಾವು ದಾಪುಗಳು ಹಾಕಬೇಕು. ಅಷ್ಟೇ ಅಲ್ಲದೆ ಇನ್ನು ಸಮಾಜದ ಸಮಾನತೆ ಕಡೆ ದಾಪುಗಳು ಹಾಕಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂತ ಕವಿ ಜ್ಯೋತಿಬಾ ಫುಲೆ, ಸಾಹು ಮಹಾರಾಜ್, ಛತ್ರಪತಿ ಶಿವಾಜಿ ಮಹಾರಾಜ್, ಇವರೆಲ್ಲ ಯಾವ ರೀತಿ ಅಷ್ಟೇ ಅಲ್ಲ, ಈ ಅಕ್ಷರದ ಸಾಹಿತ್ಯ ಫುಲೆ ಇವರೆಲ್ಲ ಆದರ್ಶಗಳನ್ನ ತಾವು ಬೆಳೆಸ್ಕೊಳ್ಬೇಕಾಗಿದೆ. ವಿದ್ಯಾರ್ಥಿಗಳೇ, ಇವತ್ತು ನನ್ನೆಲ್ಲ ಉಪನ್ಯಾಸಕರು ಇವತ್ತು ನೋಡಿ, ಒಂದು ಮುತ್ತಿನ ಸರದಲ್ಲಿ ಇರ್ತಕ್ಕಂಥ ಆ ಮುತ್ತುಗಳು ಯಾವ ರೀತಿ ಸ್ವಲ್ಪ 1-2-3 ಮುತ್ತುಗಳನ್ನ ಸ್ವಲ್ಪ ಅದರಿಂದ ಹೊರಗಡೆ ಬಂದಾಗ ಆ ಮುತ್ತಿನಲ್ಲಿ ಸ್ವಲ್ಪ ಮೆರಗುವಂತಕ್ಕಂಥದನ್ನ ಸ್ವಲ್ಪ ಕ್ಷೀಣಿಸ್ತಾರೆ. ಆದ್ರೂ ಕೂಡ ನನ್ನೆಲ್ಲ ಉಪನ್ಯಾಸಕರು, ಇವರೆಲ್ಲ ಉಪನ್ಯಾಸಕರು, ನಾ ಯಾವತ್ತೂ ಅತಿಥಿ ಉಪನ್ಯಾಸಕರು ಅಂತ ಹೇಳಿ ಎಂದೂ ಭಾವಿಸಿಲ್ಲ. ಇವರೆಲ್ಲ ನಮ್ಮ ಕುಟುಂಬ ಅಂತಕ್ಕಂಥ ಶಿಕ್ಷಣ, ಶಾಲೆಯ ಕುಟುಂಬ, ಶಾಲೆ ಒಂದು ಕುಟುಂಬ ಇದ್ದ ಹಾಗೆ, ಮನೆಯ ಕುಟುಂಬ ಅಂತಲ್ಲ. ಮನೆ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು, ನಂತರ ನಮ್ಮನ್ನ ಸಂಸ್ಕಾರ ಕೊಡ್ತಕ್ಕಂಥ ಯಾವ್ದಾದ್ರು ಕ್ಷೇತ್ರ ಇದೆ ಅಂದ್ರೆ ಅದು ಶಿಕ್ಷಣ ಅಂತ ಹೇಳ್ತೇವೆ. ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಇವರೆಲ್ಲ ಉಪನ್ಯಾಸಕರಂತಲ್ಲ, ಇವರೆಲ್ಲ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಬದಲಿಗೆ ಬದಲು ಕೊಟ್ಟು ನಮ್ಮನ್ನು 24 ಗಂಟೆ ಶಾಲಾ ಕಾಲೇಜಿನ ಮಕ್ಕಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗಾಗಿ ದುಡಿದಿರ್ತಕ್ಕಂಥ ನಿಮ್ಮೆಲ್ಲ ಸೌಭಾಗ್ಯದ ಶಿಲ್ಪಿಗಳು ಇವೆಲ್ಲ, ನಿಮ್ಮ ಸೌಭಾಗ್ಯದ ಶಿಕ್ಷಣ ರೂವಾರಿಗಳು ಇವೆಲ್ಲ. ಇವರನ್ನ ನೀವು ನಿಮಗೆ ಅವರೆಲ್ಲ ಅದ್ದೂರಿಯಾಗಿ ಇವತ್ತು ಬೆಳವಣಿಗೆ ಮಾಡ್ತಿದ್ದಾರೆ, ನಾವು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ತಮ್ಗೆ ಧೈರ್ಯ ಬರೋದಕ್ಕೋಸ್ಕರ ಸುಮಾರು ಬಾರಿ ಸರ್ ತಮಗೆ ಪರೀಕ್ಷೆ ತೆಗೆದುಕೊಂಡ್ರು. ಆದ್ರೆ ತಾವೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ಮುಂದೆ ಬರ್ತಕ್ಕಂಥ ದಿನಗಳು ಒಳ್ಳೆಯ ಫಲಿತಾಂಶ ತಂದು ನಮ್ಮ ಕಾಲೇಜಿನ ಕೀರ್ತಿ ನಾವು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಬೆಳೆಸಬೇಕು. ತಾವು ಯಾರು ಕೂಡ ಯಾವ ವಿಷಯ ಬಗ್ಗೆ ಎದಿಗಿಡಬಾರ್ದು, ತಾವು ಕಂಠಪಾಠ ಮಾಡಬಾರ್ದು. ಯಾವ ವಿಷಯ ಬಗ್ಗೆ ನಾ ಎಕ್ಸಾಂಪಲ್ ಹೇಳ್ತೀನಿ. ಈಗ ಅವಿಭಕ್ತ ಕುಟುಂಬ ಲಕ್ಷಣಗಳು ಬರೀರಿ ಅಂತ ನಿಮ್ಗೆ ಕ್ವಶನ್ ಬರ್ತದೆ. ನೀವು ಆ ವಿಷಯ ಬಗ್ಗೆ ತೊಗೊಂಡ್ಬರ್ರಿ, ನೀವು ಪೂರ ಅವಿಭಕ್ತ ಕುಟುಂಬ ಕಂಠಪಾಠ ಮಾಡಿದ್ರೆ ನಿಮ್ಗೆ ನೆನಪು ಬರಬೇಕು. ಒಂದು ಪ್ರಮುಖ ಅಂಶ ಏನಾರ, ಒಂದು ಪ್ರಮುಖ ಪಾಯಿಂಟ್ಸ್ ಅದು ಬಂದು ಕೆಳಗಡೆ ಅದು ವಿಷಯ ಯೋಜನೆ ಬಗ್ಗೆ ತಾವು ಸವಿಸ್ತರವಾಗಿರ್ರಿ. ಎಲ್ಲ ಕಂಠಪಾಠ ಮಾಡೋದ್ರೆ ನೆನಪು ಬರಲ್ಲ. ಅದಕ್ಕಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭವಾಗಲಿ ಅಂತೇಳಿ ಈ ಮುಖಾಂತರ 12 ಮಾತು ಮುಗಿಸ್ತೇನೆ. ಜೈ ಹಿಂದ್. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಪ್ರಿನ್ಸಿಪಾಲ್ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮನಮಥ ಡೋಳೆ, ಉಪನ್ಯಾಸಕರಾದ ಸುನೀಲ್ ಕುಮಾರ್, ರವೀಂದ್ರ ರೆಡ್ಡಿ, ಸಂಗೀತ ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಲಂಬೂನೋರ್, BV5 ನ್ಯೂಸ್ ಕನ್ನಡ, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.